ಜವಾನ್ ಜೈ ಜವಾನ್ ಜೈ ಜವಾನ್ ಜೈ ಕಿಶನ್. ನಾಯಕನಹಟ್ಟಿ ಗ್ರಾಮದ ನಾಯಕನಹಟ್ಟಿ ಹೋಬಳಿಯ ಸಮಸ್ತ ಅನ್ನದಾತರಿಗೆ, ರೈತ ಬಂಧುಗಳಿಗೆ, ಗ್ರಾಮದ ಎಲ್ಲ ಸಮಸ್ತ ಅನ್ನದಾತರಿಗೆ ನಮಸ್ಕಾರಗಳು. ಆತ್ಮೀಯರೇ, ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ರೈತ ಚೈತನ್ಯ ಯಾತ್ರೆ. ಕೆಆರ್ಎಸ್ ಪಕ್ಷದ ವತಿಯಿಂದ ಕಳೆದ 6 ದಿನಗಳಿಂದ ನಿರಂತರವಾಗಿ ಚಿತ್ರದುರ್ಗ ಜಿಲ್ಲಾದ್ಯಂತ ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ರೈತರ, ಮಹಿಳೆಯರ, ಕೃಷಿ ಕಾರ್ಮಿಕರ, ಯುವಕ ಯುವತಿಯರ, ಎಲ್ಲಾ ವರ್ಗದ ನಾಗರಿಕರ ಸಾಮಾಜಿಕ ಸಮಸ್ಯೆಗಳನ್ನ ಆಲಿಸಿ ಗ್ರಾಮ ಮಟ್ಟದ, ಹೋಬಳಿ ಮಟ್ಟದ, ತಾಲೂಕು ಮಟ್ಟದ ಸಮಸ್ಯೆಗಳನ್ನ ಪಟ್ಟಿ ಮಾಡಿ, ಅದೇ ರೀತಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಪಟ್ಟಿ ಮಾಡಿದಂತಹ ವಿಚಾರಗಳು ಇಡೀ ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ದಿನನಿತ್ಯ ನೂರಾರು ಸಮಸ್ಯೆಗಳಾಗ್ತಾ ಇದ್ದಾವೆ, ಕುಂದುಕೊರತೆಗಳಾಗ್ತಾ ಇದ್ದಾವೆ. ಈ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನ ಒತ್ತಾಯಿಸಿ ರೈತರ ವಿವಿಧ ಬೇಡಿಕೆಗಳಿಗೆ, ಸಮಸ್ಯೆಗೆ ಪರಿಹಾರವನ್ನು ಒದಗಿಸಬೇಕಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇದೇ ತಿಂಗಳು 29ನೇ ತಾರೀಕಿಗೆ ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹಮ್ಮಿಕೊಂಡಿರುವ ರೈತರ ಈ ಬೃಹತ್ ಹೋರಾಟಕ್ಕೆ ತಾವೆಲ್ಲರೂ ಬರಬೇಕು ಎನ್ನುವಂತಹ ಕಾರ್ಯಕ್ರಮಕ್ಕಾಗಿ ನಾವಿವತ್ತು ನಿಮ್ಮೂರಿಗೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ನಾಗರೆಡ್ಡಿ ಅವರಿದ್ದಾರೆ. ಕೆಆರ್ಎಸ್ ಪಕ್ಷದ ಚಿತ್ರದುರ್ಗ ಜಿಲ್ಲಾ ರೈತ ಘಟಕದ ಅಧ್ಯಕ್ಷರಾದಂತಹ ನಮ್ಮ ಅನ್ನದಾತ ಬಂಧುಗಳಿದ್ದಾರೆ, ರೈತ ಬಂಧುಗಳಿದ್ದಾರೆ. ಯಾಕೆ ಈ ಹೋರಾಟ? ನಾವು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 29ನೇ ತಾರೀಕಿಗೆ ಬೃಹತ್ ಆದಂತಹ ಹೋರಾಟವನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅನ್ನೋದಾದ್ರೆ, ಇವತ್ತು ರೈತರಿಗೆ, ಇವತ್ತು ನಾಳೆ ಮಳೆ ಬಂತು ಅಂತಂದ್ರೆ ರೈತರಿಗೆ ಸಿಗಬೇಕಾದಂತ ಗೊಬ್ಬರ ಅಥವಾ ಬೀಜದ ವ್ಯವಸ್ಥೆ ಸರ್ಕಾರ ಇನ್ನೂ ಕೂಡ ಮಾಡಿಲ್ಲ. ಎರಡನೇ ವಿಷಯ, ವಿದ್ಯುತ್ ಅನ್ನ ಇವತ್ತು ರಾಜ್ಯ ಸರ್ಕಾರ ವಿದ್ಯುತ್ ಅನ್ನ ಖಾಸಗಿ ಕಂಪನಿಗೆ, ಟಾಟಾ ಎನ್ನುವಂತ ಖಾಸಗಿ ಕಂಪನಿಗೆ ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ತಾ ಇದೆ. ಮುಂದುವರಿಸ್ತಾ ಇರುವಂತಹ ಸರ್ಕಾರದ ಕೈಯಲ್ಲಿರುವಂತಹ ವಿದ್ಯುತ್ ಕಂಪನಿಗಳು ಇವತ್ತು ಅಥವಾ ವಿದ್ಯುತ್ ಶಾಖೆಗಳು ಖಾಸಗಿ ಅವರಿಗೆ ಮಾರಾಟ ಮಾಡಿದೆ. ರೈತರ ಪಂಚಾಯತ್ಗಳಿಗೆ, ರೈತರ ಕೃಷಿ ಚಟುವಟಿಕೆಗಳಿಗೆ ರೈತರು ಕರೆಂಟ್ಗೆ ಬಿಲ್ ಅನ್ನ ಕಟ್ಟಬೇಕಾಗುತ್ತೆ. ಇವತ್ತು ಎಷ್ಟೋ ರೈತರ ಕೃಷಿ ಪಂಚಾಯತ್ಗಳಿಗೆ ಇವತ್ತು ಬಿಲ್ ಅನ್ನೋದಿಲ್ಲ. ನಾಳೆ ಏನಾದ್ರೂ ಇದೆ, ಏನು ವಿದ್ಯುತ್ ಖಾಸಗೀಕರಣ ಆದ್ರೆ ಪ್ರತಿಯೊಬ್ಬ ರೈತನು ಕೂಡ ಬಿಲ್ ಅನ್ನು ಕಟ್ಟಬೇಕಾಗುತ್ತೆ. ಅದರಿಂದ ರೈತರಿಗೆ ಹೊರೆಯಾಗುತ್ತೆ, ರೈತರಿಗೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕಾಗಿ ವಿದ್ಯುತ್ ಖಾಸಗಿ ಎಷ್ಟೋ ಮಹಿಳೆಯರಿದ್ದಾರೆ, ವೃದ್ಧಾಪ್ಯ ಯೋಜನೆ ಇವತ್ತು ಜಾರಿಯಾಗಿಲ್ಲ. ಏನಲ್ಲ 60 ವರ್ಷ ಮೇಲ್ಪಟ್ಟ ತಿಂಗಳು ಸಂಬಳ ಬಂದಿಲ್ಲ. 3-4 ತಿಂಗಳಾದ್ರೂ ಕೂಡ 60 ವರ್ಷ ಮೇಲ್ಪಟ್ಟಂತ ವೃದ್ಧಾಪ್ಯ ಯೋಜನೆ ಇನ್ನೂವರೆಗಾದ್ರೂ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆ, ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ 2,000 ಹಾಕ್ತೀನಿ ಅಂತ ಹೇಳಿ ಸರ್ಕಾರ ಏನು ಜಂಬಾ ಕೊತ್ಕೊಂಡು ಏನು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಏನ್ ಕೊಟ್ಟು, ಆದ್ರೂ ಕೂಡ ಇವತ್ತು ರೈತರಿಗೆ ಅಥವಾ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಿದ್ದಿಲ್ಲ. ಇವತ್ತು ಸಾಲ, ಯಾವ್ದಾದ್ರು ನೀವು ಬ್ಯಾಂಕ್ ಅಲ್ಲಿ ಸಾಲ ತೆಗೆದುಕೊಳ್ಳಕ್ ಹೋದ್ರೆ ಏನ್ ಕೇಳ್ತಾರೆ? ಸುರಿಟಿ ಕೇಳ್ತಾರೆ, ಭದ್ರತೆ ಕೇಳ್ತಾರೆ. ಆದ್ರೆ ನಾವು ಕೇಳ್ತಾ ಇರೋದು ರೈತರ ಹತ್ರ ಯಾವುದೇ ಭದ್ರತೆ ಇರಕೂಡದು, ಯಾವುದೇ ಸುರಿಟಿ ಇರಕೂಡದು. ರೈತರು ಇವತ್ತು ತಿನ್ನಕ್ಕೆ ಕೇಳ್ತಾ ಇಲ್ಲ, ಉಣ್ಣಕ್ಕೆ ಕೇಳ್ತಾ ಇಲ್ಲ, ಇಸ್ಪೀಟ್ ಆಡಕ್ಕೆ ಕೇಳ್ತಾ ಇಲ್ಲ, ಸರಾಯಿ ಕುಡಿಯಕ್ಕೆ ಕೇಳ್ತಾ ಇಲ್ಲ. ಕೃಷಿ ಚಟುವಟಿಕೆಯನ್ನು ಮಾಡಕ್ಕೆ ಇವತ್ತು ಬ್ಯಾಂಕಲ್ಲಿ ಸಾಲ ಕೇಳ್ತಾ ಇದ್ದಾರೆ. ಎಷ್ಟೋ ಬ್ಯಾಂಕುಗಳು ಇವತ್ತು ರೈತರು ಬ್ಯಾಂಕ್ಗಳಿಗೆ ಸಾಲ ಕೇಳ್ಕೊಂಡು ಹೋದ್ರೆ ಕೇಳ್ಕೊಳ್ತಾ ಇಲ್ಲ ಬ್ಯಾಂಕ್ನವರು. ಹೌದಾ? ಬಡ್ಡಿ, ಚಕ್ರ ಬಡ್ಡಿ ಹಾಕಿ ಅವ್ರ ಮನೆ, ಮಠ, ಸಂಸಾರ ಬೀದಿಗೆ ಬರುತ್ತಾರೆ ಇವತ್ತು ಬ್ಯಾಂಕ್ನವರು ಮಾಡ್ತಾ ಇದ್ದಾರೆ. ಹಾಗಾಗಿ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಅಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒತ್ತಾಯ ಮಾಡಕ್ಕೆ ಹೋಗ್ತಾ ಇದ್ದೀವಿ. 4ನೇ ವಿಚಾರ, ಇವತ್ತು ಊರುಗಳಲ್ಲಿ, ಗ್ರಾಮಗಳಲ್ಲಿ ಎಂತಹ ಸ್ಥಿತಿ ಇದೆ ಅಂತಂದ್ರೆ ಊರುಗಳಲ್ಲಿ ಸರಿಯಾಗಿ ರಸ್ತೆಗಳಿಲ್ಲ, ಏನಲ್ಲ
ಊರುಗಳಲ್ಲಿ ಸರಿಯಾಗಿ ಚರಂಡಿ ಸರಿ ಇಲ್ಲ, ಶಾಲೆಗಳು ಸರಿ ಇಲ್ಲ, ಆಸ್ಪತ್ರೆಗಳು ಸರಿ ಇಲ್ಲ, ಕುಡಿಯುವ ನೀರು ಕೂಡ ಇವತ್ತು ಬರುತ್ತಾ ಇಲ್ಲ ಹಳ್ಳಿಗಳಲ್ಲಿ. ಹೌದಾ? ಹಾಗಾಗಿ ಇವತ್ತು ನಮ್ಮನ್ನೆಲ್ಲನ್ನ ಕಾಪಾಡಬೇಕಾಗಿರುವಂತವ್ರು ಯಾರು? ಸರ್ಕಾರ. ನಮಗೆಲ್ಲರಿಗೂ ನ್ಯಾಯ ಕೊಡಬೇಕಾದಂತವ್ರು ಯಾರು? ಜಿಲ್ಲಾಧಿಕಾರಿಗಳು. ಅವ್ರು ಯಾರು ಕೂಡ ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಕೃಷಿ ಕಾರ್ಮಿಕರ ಬಗ್ಗೆ, ಯುವಕರ ಬಗ್ಗೆ ನೋಡಿ. ನಿಮ್ಮ ಮಕ್ಕಳು ಎಷ್ಟೋ ಜನ ನಿಮ್ಮೂರಿನ ಮಕ್ಕಳು ನಿರುದ್ಯೋಗಿಗಳಾಗಿದ್ದಾರೆ. MEd ಮಾಡಿದ MP ಆಗಿ 12 ವಿದ್ಯಾರ್ಥಿಗಳು ಇವತ್ತು ನೇಣಿಗೆ ಶರಣಾಗಿದ್ದಾರೆ. ಇವತ್ತು ಸರ್ಕಾರಿ ನೌಕರಿ ಅನ್ನುವಂಥದ್ದು ಬಡವರ ಮಕ್ಕಳಿಗೆ ಸಿಗ್ತಾ ಇಲ್ಲ, ಶ್ರೀಮಂತರ ಮಕ್ಕಳಿಗೆ ಸಿಗ್ತಾ ಇದೆ, ಹಣವಂತರ ಮಕ್ಕಳಿಗೆ ಸಿಗ್ತಾ ಇದೆ, MLA MP ಗಳ ಮಕ್ಕಳಿಗೆ ಸಿಗ್ತಾ ಇದೆ. ಆದ್ರೆ ಇವತ್ತು ಬಡವರ ಮಕ್ಕಳಿಗೆ ಇವತ್ತು ನ್ಯಾಯ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ನೋಡಿ, ಅದನ್ನ ಹೇಳಿ ನಾವು ಕೇಳ್ತಾ ಇರೋದು. 2 ಶಿಫ್ಟ್ ಕೊಡ್ತಾ ಇದ್ದಾರಾ? ಬೆಳಗ್ಗೆ 4 ತಾಸು, ರಾತ್ರಿ 3 ತಾಸು. ಈ ತರ ಇದ್ರೆ ಏನಾದ್ರೂ ನೀರ್ ಕಟ್ಲಿಕ್ಕೆ ಸಾಕು. ನಮ್ಮ ಆಗ್ರಹ ಏನಿದೆ ಅದನ್ನ ಕೇಳಕ್ ಹೋಗ್ತಾ ಇದೀವಿ. ನೀವೆಲ್ಲರೂ ಬರಬೇಕು. ನಾವು ಎಲ್ಲೋ ಯಾವುದೇ ಜೂಜು ಆಡ್ಲಿಕ್ಕೆ, ಮಸ್ತಿ ಮಾಡ್ಲಿಕ್ಕೆ, ಇಸ್ಪೀಟ್ ಆಡ್ಲಿಕ್ಕೆ, ಎಣ್ಣ ಕುಡ್ಲಿಕ್ಕೆ, ಸರಾಯಿ ಕುಡ್ಲಿಕ್ಕೆ ಕರೀತಾ ಇಲ್ಲ. ನಾವು ನಮ್ಮ ಸಮಸ್ಯೆಗಳು ಏನಿದೆ, ರೈತರ ಸಮಸ್ಯೆಗಳು, ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ ಮಾತಾಡೋರಿಗೆ. ಏನ್ ಹೇಳ್ತಾ ಇದ್ದೆ ನಾನು? ಇವತ್ತು ನಿರಂತರ KRS ಪಕ್ಷ ಪ್ರತಿ ಹಳ್ಳಿಗೆ ಹೋಗಿ ನಿಮ್ಮೂರ ಸಮಸ್ಯೆ ಏನೋಣ, ನಿಮ್ಮೂರ ಸಮಸ್ಯೆ ಏನೋಣ, ನಿಮ್ಮೂರ ಸಮಸ್ಯೆ ಏನೋಣ ಅಂತ ಹೇಳಿ ಇವತ್ತು KRS ಪಕ್ಷ ಮನೆ ಮನೆಗೆ ಹೋಗಿ ಹೇಳ್ತಾ ಇದೆ. ಇವತ್ತು ನಿಮ್ಮ MLAಗಳು ನಿಮ್ಮೂರಿಗೆ ಬಂದಿದ್ದಾನ? ನಿಮ್ಮ MP ನಿಮ್ಗೆ ನೀವು ಮತ ಹಾಕಿದಂತ MLA ನಿಮ್ಮೂರಿಗೆ ಬಂದಿದ್ದಾನ? ನೀವು ಮತ ಹಾಕಿದಂತ MP ನಿಮ್ಮೂರಿಗೆ ಬಂದಿದ್ದಾನ? ಬಿಳಿ ಬಿಳಿ ಗರಿ ಗರಿ ಬಟ್ಟೆ ಹಾಕೊಂಡು ಓಡಾಡುವಂತ, AC ಕಾರಲ್ಲಿ ಓಡಾಡುವಂತ JCB, JDS, ಕಾಂಗ್ರೆಸ್, BJP ಪಕ್ಷದ ಮುಖಂಡರು ಯಾರು ಇವತ್ತು ನಿಮ್ಮೂರಿಗೆ ಬಂದು, ಅಣ್ಣ ನಿಮ್ಮೂರ ಸಮಸ್ಯೆ ಏನಣ್ಣ, ಅಣ್ಣ ನಿಮ್ಮೂರ ಸಮಸ್ಯೆ ಏನಣ್ಣ, ಅಣ್ಣ ನನ್ನ ಗೆಲ್ಸಿದಿರಿ, ನನ್ನ MLA ಮಾಡಿದಿರಿ, ನನ್ನ MP ಮಾಡಿದಿರಿ, ನಿಮ್ ಕಷ್ಟ ಏನು, ನಿಮ್ಮೂರಿನ ಸಮಸ್ಯೆ ಏನು, ನಿಮ್ಗೆ ಏನ್ ಅನ್ಯಾಯ ಆಗ್ತಾ ಇದೆ ಅಂತ ಯಾವತ್ತಾದ್ರೂ ಪುಣ್ಯಾತ್ಮರು ಕೇಳಿದಾರೆ ಅಣ್ಣ? ಅವ್ರು ಕೇಳಲ್ಲ. ಯಾಕಂತಂದ್ರೆ ಅವ್ರು ಬರೋದು ಮತ್ತೆ 5 ವರ್ಷ ಆದ್ಮೇಲೆ. 5 ವರ್ಷಕ್ಕೆ ನೀವು ಅವ್ರಿಗೆ ಪವರ್ ಕೊಟ್ಟು ಬಿಟ್ಟಿದ್ರಿ, ಅಧಿಕಾರ ಕೊಟ್ಟು ಬಿಟ್ಟಿದ್ರಿ. ಮತ್ತೆ ಅವ್ರು 5 ವರ್ಷ ಆದ್ಮೇಲೆ ನಾನು ಹಿಂಗ್ ಮಾಡಿದ್ದೆ, ನಾನು ರೈತರಿಗೆ ಹಿಂಗ್ ಮಾಡಿದ್ದೆ ಅಂತೇಳಿ ಯಾವುದೋ ಒಂದು ಜಗಲಿ ಕಟ್ಟೆ ಮುಂದೆ, ಯಾವುದೋ ಒಂದು ಗುಡಿ ಗುಂಡಾರದ ಮುಂದೆ ನಿಮ್ಗೆ ಬಿರಿಯಾನಿ ಕೊಟ್ಟು, ಎಣ್ಣೆ ಕೊಟ್ಟು, ಸರಾಯಿ ಕೊಟ್ಟು, ನಿಜ ತಾನೇ ಹೇಳ್ತಾ ಇರೋದು? ಏನಣ್ಣ ನಿಮ್ಗೆ ಸುಳ್ಳು ಭರವಸೆ ಹೇಳಿ ನಾಯಕ ನಟ್ಟಿನ ನಾನು ಅಮೆರಿಕ ಮಾಡ್ಬಿಡ್ತೀನಿ, ನಾಯಕ ನಟ್ಟಿನ ನಾನು ಇಂಗ್ಲೆಂಡ್ ಮಾಡ್ಬಿಡ್ತೀನಿ, ನಿಮ್ಮೂರಿಗೆ ಒಳ್ಳೆ ರಸ್ತೆ ಕೊಡ್ತೀನಿ, ನಿಮ್ಮೂರಿಗೆ ಒಳ್ಳೆ ಕುಡಿಯುವ ನೀರಿನ ಕೆರೆ ಕಟ್ಟೆ ಕಟ್ತೀನಿ, ನಿಮ್ಮೂರಿಗೆ ಶಾಲೆ ಕಟ್ತೀನಿ ಅಂತ ಹೇಳಿದವರು ಇವತ್ತಾದ್ರೂ ಕೂಡ ನಿಮ್ಮೂರಿಗೆ ಸುಳಿವಿಲ್ಲ. ಹಾಗಾಗಿ ಇವ್ರು ಹೇಳುವಂತ ಸುಳ್ಳನ್ನ, ಇವರು ಚುನಾವಣೆಯಲ್ಲಿ ಮತದಾರರಿಗೆ ಮಾಡುವಂತ ಮೋಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿತವಾಗಿ ಖಂಡಿಸಿ, ರೈತರನ್ನ ಉಳಿಸಿ, ರೈತರನ್ನ ಬೆಳೆಸಿ, ರೈತರ ಜೀವನವನ್ನ ಕಾಪಾಡಿ ಅಂತ ಕೇಳಲಿಕ್ಕೆ ನಾವು ಇವತ್ತು ಇದೇ ತಿಂಗಳ 29ನೇ ತಾರೀಕಿಗೆ ನಾವು DC ಕಚೇರಿಯ ಮುಂದೆ ದೊಡ್ಡದಾದಂತ, ನೀವು ನಾಯಕನಟ್ಟಿಯವರು ಮಾತ್ರ ಅಲ್ಲ, ಚಳ್ಳಿಕೆರೆಯವರು ಮಾತ್ರ ಅಲ್ಲ, ಏನು ತಳುಕು ಹೋಬಳಿಯವರು ಮಾತ್ರ ಅಲ್ಲ, ಚಿತ್ರದುರ್ಗದ ಇಡೀ ಜಿಲ್ಲೆಯ ರೈತರು ಅಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬರ್ತಾ ಇದ್ದಾರೆ. ನಾನು ಮುಂಚೆ ಹೇಳಿದಂಗೆ ನಿಮಗೆ ಇಸ್ಪೀಟ್ ಆಡ್ಲಿಕ್ಕೆ ಕರಿತಾ ಇಲ್ಲ, ನಿಮಗೆ ಜೂಜಾಡಕ್ಕೆ ಕರಿತಾ ಇಲ್ಲ, ನಿಮಗೆ ಗುಡಿಸಿ ಮೋಜು ಮಸ್ತಿ ಮಾಡ್ಲಿಕ್ಕೆ ನಾವು ಕರಿತಾ ಇಲ್ಲ. ನಿಮ್ಮ ಊರಿನ ಸಮಸ್ಯೆ, ನಿಮ್ಮ ಊರಿನ ರೈತರ ಸಮಸ್ಯೆ, ನಿಮ್ಮ ಊರಿನ ಕುಂದು ಕೊರತೆಗಳ ಪರಿಹಾರಕ್ಕಾಗಿ DCಗೆ ಮನವಿ ಮಾಡ್ಲಿಕ್ಕೆ, ನಾವು ಆಗ್ರಹ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರ್ತಾ ಇದೀವಣ್ಣ. ದಯವಿಟ್ಟು ನೀವು ನಿಜವಾಗಿಯೂ ಕೂಡ ಅನ್ನದಾತರಾಗಿದ್ರೆ, ಇಡೀ ದೇಶಕ್ಕೆ ಅನ್ನ ಹಾಕುವಂತ ರೈತ ವರ್ಗದವರಾಗಿದ್ರೆ ದಯವಿಟ್ಟು ಬನ್ನಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳಕ್ಕೆ ನಾವು ಬಂದಿದ್ದೀವಿ. ದಯವಿಟ್ಟು 29ನೇ ತಾರೀಕಿಗೆ ಬನ್ನಿ. ಇದು ರೈತರ ಹೋರಾಟ, ರೈತರ ಹಕ್ಕಿಗಾಗಿ ಹೋರಾಟ, ರೈತರ ಏಳಿಗೆಗಾಗಿ ನಡೆಯುವಂತ ಹೋರಾಟ. ಈ ಹೋರಾಟ ಯಶಸ್ವಿಗೊಳಿಸಬೇಕಂದ್ರೆ ನಿಮ್ಮೆಲ್ಲರ ಪಾತ್ರ ಅಷ್ಟು ಮುಖ್ಯವಾಗಿದೆ. ನೋಡಿ, ಇವತ್ತು ನಾವು ಹಳ್ಳಿಗೆ ತಿರ್ತಾ ಇದೀವಿ. ಯಾರೋ ಒಂದು ಚಿಕ್ಕ ಯಾವ್ದು ಹೋಟೆಲ್ ಊಟ ಮಾಡಕ್ ಹೋಗಿದ್ವಿ, ಅಲ್ಲಿ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಹೇಳ್ತಾ ಇದ್ವಿ ನಾವು ಇವತ್ತು ಮಧ್ಯಾಹ್ನ ಊಟ ಮಾಡ್ಬೇಕು ಅನ್ನೋದೇ ತಿಳಿತಾ ಇರಲಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ಯಾರು ಕೂಡ ಶ್ರೀಮಂತರ ಮಕ್ಕಳಲ್ಲ. ನೀವು ಅನ್ಕೊಂಡಿರ್ಬೋದು ಯಾವ್ದಾದ್ರು ಒಂದು ಪಕ್ಷದ ಮುಖಂಡರಪ್ಪ ಅಂದ್ರೆ 1000 ಕೋಟಿ ಒಡೆಯರಿರ್ತಾರೆ ಇವರು.
ಇಲ್ಲಿ ಬಂದು ಸುಮ್ಮನೆ ನಾಟಕ ಮಾಡ್ತಾರೆ, ಭಾಷಣ ಮಾಡಿ ಇವರು 5 ಸ್ಟಾರ್ ಹೋಟೆಲ್ ಊಟ ಮಾಡೋರು, ದೊಡ್ಡ ದೊಡ್ಡ ಬಿರಿಯಾನಿ ಹೋಟೆಲ್ ಬಿರಿಯಾನಿ ತಿನ್ನೋರು ಅಂತ ಅನ್ಕೊಂಡಿರ್ಬೋದು. ನಿಜಕ್ಕೂ ಈ ಭೂಮಿ ಮೇಲೆ ನಿಂತ್ಕೊಂಡು ಸತ್ಯ ಹೇಳ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ಊಟ ಮಾಡ್ಬೇಕಪ್ಪ ಅಂತಂದ್ರೆ ಕೂಡ ನಮ್ಮ ಹತ್ರ ಯಾರ ಹತ್ರ ದುಡ್ಡು ಇರಲಿಲ್ಲ. ನಾವು 53 ಅವ್ರ ಹತ್ರ 20 ಇಸ್ಕೊಂಡು ಇವತ್ತು ಊಟ ಮಾಡಿದ್ವಿ. ಈ ಗಾಡಿಗೆ ಡೀಸೆಲ್ ನೀವು ಕೊಟ್ಟಂತ 5 ರೂಪಾಯಿ 10 ರೂಪಾಯಿ ನೋಡಿದ್ವಿ ದೇಣಿಗೆ ಡಬ್ಬ. ಈ ದೇಣಿಗೆ ಡಬ್ಬದಲ್ಲಿ ಹಾಕ್ಸ್ಕೊಂಡು ನಾವು ಇವತ್ತು ಹಳ್ಳಿ ಸುತ್ತಾ ಇದ್ದೀವಿ. ನಮ್ಗೆ ಯಾರು ಮುಖ್ಯಮಂತ್ರಿ ಕೊಡಲ್ಲ, ನಮ್ಗೆ ಯಾರು DC ತಹಸೀಲ್ದಾರ್ ಕುಲಕರ್ಣಿ ಯಾರು ಕೊಡಲ್ಲ. ನಮ್ಗೆ ದಾನ ಮಾಡುವಂತವ್ರು, ನಮ್ಗೆ ದೇಣಿಗೆ ಕೊಡೋರು ಯಾರಪ್ಪ ಅಂದ್ರೆ ರೈತರು. ಇದು ನಿಮ್ಮ ಶಕ್ತಿ. ನಾವು ಮಾಡ್ತಾ ಇರೋದು ನಮ್ಮ ಮನೆಗೋಸ್ಕರ ಹೋರಾಟ ಅಲ್ಲ. ಯಾರ ಮನೆಗೋಸ್ಕರ ಹೋರಾಟ? ರೈತರ ಹೋರಾಟ, ರೈತರ ಅಭಿವೃದ್ಧಿಗಾಗಿ ಹೋರಾಟ. ಆ ಹೋರಾಟಕ್ಕೆ ನಿಮ್ಮ ಕೈಲಾದಷ್ಟು 1 ರೂಪಾಯಿ 2 ರೂಪಾಯಿ, ನಾವೇನು 100 ರೂಪಾಯಿ ಕೇಳಲ್ಲ. ದೇಣಿಗೆ ತಂದ್ಬಿಟ್ಟಾರಪ್ಪ, ನನ್ನ 100 ರೂಪಾಯಿ ಇಲ್ಲ ಗೊತ್ತಿವ್ರಿಗೆ 100 ರೂಪಾಯಿ ತಗೊಳಂಗಿಲ್ಲ. 1 ರೂಪಾಯಿ ಹಾಕಿದ್ರು ಖುಷಿನೇ. 1 ರೂಪಾಯಿ ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ಒಳ್ಳ. ಹಾಗಾಗಿ ತಮ್ಮ ಕೈಲಾದಷ್ಟು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಹಾಕಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಅಂತ ಹೇಳುತ್ತಾ ನನಗೆ ಮಾತನಾಡಲಿಕ್ಕೆ ಕೊಟ್ಟಂತ ಎಲ್ಲ ನನ್ನ ಪಕ್ಷದ ಮುಖಂಡರಿಗೆ ಹಾಗೂ ನನ್ನ ಅನ್ನದಾತರಿಗೆ, ರೈತ ಬಂಧುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ KRS ಪಕ್ಷಕ್ಕೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ನಾಯಕನಹಟ್ಟಿಯ ಎಲ್ಲ ನನ್ನ ಅನ್ನದಾತ ಬಂಧುಗಳಿಗೆ ಜೈ, ನಾಯಕನಹಟ್ಟಿಯ ಎಲ್ಲ ನನ್ನ ರೈತ ಬಂಧುಗಳಿಗೆ ಜೈ, ಈ ದೇಶದ ಬೆನ್ನೆಲುಬಾದ ರೈತನಿಗೆ ಜೈ, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಎಲ್ಲ ರೈತ ನಾಯಕರಿಗೆ ಜೈ, ರೈತ ಹೋರಾಟಕ್ಕೆ ಜೈ, ಎಲ್ಲ ರೈತ ಬಂಧುಗಳಿಗೆ ಜೈ. ಎಲ್ಲರೂ ಪಟ್ಟಣದ ತಾಲೂಕಿಗೆ DC ಕಚೇರಿಗೆ ಬನ್ನಿ ಅಂತ ವಿನಂತಿ ಮಾಡ್ತೇನೆ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಈಗ ಒಂದ್ ನಿಮಿಷ ನಾವೊಂದು ಸ್ವಲ್ಪ ಹೇಳ್ಬೇಕು. ಪಟ್ಟಣ ಪಂಚಾಯತಿಯಲ್ಲಿ ಸಾರ್ವಜನಿಕರು ಮನೆ ಕಂದಾಯ ಕಟ್ಟಕ್ಕೆ ಹೋಗ್ತಾ ಇರ್ತಾರೆ. ಕಟ್ಟಬೇಕಾದ್ರೆ ನೀರಿನ ಕಂದಾಯಕ್ಕೂ ಫೋನ್ ನಂಬರ್, ಮಾಲೀಕನ ಫೋನ್ ನಂಬರ್ ಇರೋದಿಲ್ಲ. ಕಂದಾಯ ನಲ್ಲಿ ಕಂದಾಯಕ್ಕೂ ಇರೋದಿಲ್ಲ. ಮತ್ತೆ ಅಸೆಸ್ಮೆಂಟ್ ಇರೋದು ಅನ್ಅಸೆಸ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ನಾನೇ 2 ವರ್ಷ ಕಟ್ಟಿದ್ರೆ ಅನ್ಅಸೆಸ್ಮೆಂಟ್ ಹಾಕಿದ್ರು, ದುಡ್ಡು ಕಟ್ಟಿ ಬಂದ್ಬಿಟ್ಟು 8,500. ಮತ್ತೆ 2 ವರ್ಷಕ್ಕೆ ಬಂದಾಗ ನನಗೆ ಬಂತು, ಯಾಕೆ ಜಾಸ್ತಿ ಬಂತ ಕೇಳಿದಾಗ ಅವ್ರು ಹೇಳ್ತಾರೆ ಅನಸಸ್ ಆಗಿದೆ ಅಂತ ಹೇಳ್ತಾರೆ. ಅವಾಗ ಮತ್ತೆ ಹೊಸದಾಗಿ ಕೊಡ್ತಾನೆ. ನಾವು ಕಂದಾಯ ಕಟ್ಟಕ್ಕೆ ಹೋಗಿಲ್ಲ, ಬ್ಯಾಲೆನ್ಸ್ ಉಳ್ಕೊಂಡಿದ್ದೆ, ಹಂಗೆ ಕಟ್ಟಬಾರ್ದು ಅಂತ ಹೇಳಿ. ಮತ್ತೆ ಅವ್ರಿಗೆ ಇವ್ರಿಗೆಲ್ಲ ಇನ್ಫಾರ್ಮೇಶನ್ ಕೇಳಿದೆ, DC ತಗ ಫೋನ್ ಮಾಡಿದೆ, ಅದನ್ನ ಅರ್ಜಿ ಹಾಕಿ ಅಂತಂದ್ರು. ಮತ್ತೆ ಲೋಕಾಯುಕ್ತಕ್ಕೆ ಗೈಡ್ಲೈನ್ ಕೊಟ್ಟರು, ಚಿಟ್ ಕೇಸ್ ಅಂತ ಹಾಕಂದ್ರು, ಮೋಸದ ಕೇಸ್ 420 ಕೇಸ್ ಹಾಕು ಅಂತಂದ್ರು. ಮತ್ತೆ ಅವೆಲ್ಲ ತಡೆ ಹಿಡಿದು ಮತ್ತೆ ಗಲಾಟೆ ಮಾಡತ್ಕೊಂಡು ಈ ಸತ್ತು ಕೊಟ್ಟಿದ್ದಾನೆ, ಚಲನ್ ಕ್ಲಿಯರ್ ಹಾಕೊಟ್ಟಿದ್ದಾನೆ. ಇಷ್ಟು ನಡೀತಾ ಇತ್ತು. ಸಾರ್ವಜನಿಕರು ಗಮನ ತಂದ್ಕೊಳ್ಬೇಕು, ಹೋಗಿ ಕೇಳ್ಬೇಕು ನೀವು. ಚಪ್ಪಲೆ ನಾಗರಾಜ್ ನೋಡೋಕೆ 4 ಅಕ್ಷರ ಕಲ್ತೋರ್ ತರ ಕಾಣ್ತಾ ಇದ್ದಾರೆ. ಸಮಾಜದಲ್ಲಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದ್ರ ಬಗ್ಗೆ ಇವರಿಗೆ ಅರಿವಿದೆ ಅನ್ನೋ ತರ ಕಾಣ್ತಾ ಇದ್ದಾರೆ. ಇವ್ರಿಗೇನೆ ಇವತ್ತು ಯಾವ್ದದು ಪಟ್ಟಣ ಪಂಚಾಯತಿಯಲ್ಲಿ ಮೋಸ ಮಾಡ್ತಾರಂತಂದ್ರೆ ನಾಳೆ ಇಂಥ ತೋರ ಬಿಡ್ತಾರೆ. ನಾಳೆ ಇಂಥ ಮನುಷ್ಯ ಹೋದ್ರೆ ಅಧಿಕಾರಿಗಳು ಬಿಡ್ತಾರಾ? ಹೆಂಗೆ ಸಿಂಹಗಳು ಹುಲಿಗಳು ಹರಿದು ತಿಂತಾವಲ್ಲ ಮಾಂಸವನ್ನ, ಹದ್ದುಗಳು ರಣ ಹದ್ದುಗಳು ಹಸಿ ಮಾಂಸವನ್ನು ಹೆಂಗೆ ಕುಕ್ಕಿ 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 ತಿಂತಾವಲ್ಲ ಹಂಗೆ ತಿಂದು ನೀವು ಕೂಡ ಬರ್ತಾರೆ. ನೋಡಿ, ಇಂಥವ್ರಿಗೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಕಣ್ಣೆಲ್ಲರಲ್ಲೇ ಇವತ್ತು ಇಂಥವ್ರಿಗೆ ಮೋಸ ಮಾಡ್ತಾ ಇರುವಂತ ಅಧಿಕಾರಿಗಳಿಗೆ, ನಾಲಾಯಕರಿಗೆ, ಲೋಫರ್ಗಳಿಗೆ, ಲುಚ್ಚಗಳಿಗೆ ಯಾವ ರೀತಿಯಾಗಿ ಬಿಸಿ ಮುಚ್ಚಬೇಕು ಹೇಳಿ ನೀವು ಹೇಳಿ. ಅವ್ರಿಗೆ ಚಪ್ಪಲಿ ಹೊಡಿಬೇಕಾ ಅಥವಾ ಚಪ್ಪಲಿ ಯಾರು ಹಾಕ್ಬೇಕಾ? ಅವ್ರಿಗೆ ಕತ್ತೆ ಮೇಲೆ ಮೆರವಣಿಗೆ ಮಾಡ್ಬೇಕನ್ನೋದು ಜನರ ತೀರ್ಪು. ಅಂತವ್ರು ಇರೋದ್ರಿಂದನೇ ನಮ್ಮ ದೇಶ ಹಿಂಗ ಹಾಳಾಗೋಗಿದೆ. ಹೌದಾ? ನಾವು ಇವತ್ತು ಇವ್ರು ಹೇಳ್ದಂಗೆ ಬಿಟ್ಬಿಡಿ, ಪಟ್ಟಣ ಪಂಚಾಯತಿ ಬಿಟ್ಬಿಡಿ, ಪೊಲೀಸ್ ಠಾಣೆಗೆ ಹೋದ್ರೆ ನಿಮ್ದು ಏನು ಸಂಬಂಧನೇ ಇರೋದಿಲ್ಲ. ಏಯ್ ಪುಸ್ತಕ ಇಲ್ಲ ಮಗನೇ, ಬೋಸುಡಿ ಮಗನೇ, ಕುದ್ರಲ್ಲಿ ಅಂತಾರೆ. ಎದುರಿಸ್ತಾರ ಇಲ್ಲ ನಿನಗೆ? ಬೆದರ್ಸ್ತಾರ ಇಲ್ಲ? ಇಲ್ಲ ಸ್ವಾಮಿ, ನನ್ಗೆ ಏನು ತಪ್ಪಿಲ್ಲ ಸ್ವಾಮಿ, ನನ್ಗೆ ಯಾಕೆ ಪೊಲೀಸ್? ನಾನಿಲ್ಲಿ PSI ಕೂತ್ಕೊಳ್ಳಿ. ನಿಮ್ಮಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರ? ಕೃಷಿ ಉತ್ಪನ್ನ ಮಾರುಕಟ್ಟೆ, ನಾಳೆ ನೀವು ಭತ್ತ ಏನು ಮೆಕ್ಕೆಜೋಳ ಬೆಳೆದಿರೋದನ್ನ, ರಾಗಿ ಬೆಳೆದಿರೋದನ್ನ, ಉಳ್ಳಾಗಡ್ಡೆ ಬೆಳೆದಿರೋದನ್ನ ನೀವು ಮಾರಕ್ ಹೋದ್ರೆ ಅಲ್ಲಿ ಕೂಡ ಮೋಸ. ಕೊಡ್ತೀಯಾ? ಇಲ್ಲ. 50 ರೂಪಾಯಿ ಕಡಿಮೆ ಮಾಡ್ಕೊಂಡು ಕೊಡ್ತೇ ಇಲ್ಲ. ಅವ್ರು ಹೇಳಿದ ಬೇಟೆಗೆ ನಾವು ಕೊಡ್ಬೇಕು. ನಾವು ಕಷ್ಟಪಟ್ಟು ಮಳೆ ಅನ್ನಾರ್ದೆ, ಬಿಳಿ ಅನ್ನಾರ್ದೆ, ಚಳಿ ಅನ್ನಾರ್ದೆ ಬೆಳೆದಂತ ಬೆಳೆಗೆ ಬೆಲೆ ಅನ್ನೋಂಥದ್ದು ಕಾಲು ಕಸ
ಹಾಗಾಗಿ ಇವತ್ತು ರೈತರು ಉಳಿಬೇಕಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗ್ಬೇಕು, ನಮ್ಮ ಶಕ್ತಿ ದೊಡ್ಡದಾಗ್ಬೇಕನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ನಿಮ್ಮೂರಿಗೆ ಬಂದು ಸತ್ಯ ಯಾವುದು ಸುಳ್ಳು ಯಾವುದು, ಯಾರು ಮೋಸ ಮಾಡ್ತಾ ಇದಾರೆ, ಯಾರು ವಂಚನೆ ಮಾಡ್ತಾ ಇದಾರೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಾಗಬೇಕಂದ್ರೆ TRS ಪಾರ್ಟಿ ಅಂತ ಫೇಸ್ ನೋಡೋಣ. ಅಧಿಕಾರಿಗಳಿಗೆ ಅವನು ತಹಸೀಲ್ದಾರ್ ಇರ್ಲಿ, AC ಇರ್ಲಿ, DC ಇರ್ಲಿ, PSI ಇರ್ಲಿ, SP ಇರ್ಲಿ, ಏನು CO ಇರ್ಲಿ, ZP ಇರ್ಲಿ, ಯಾವನೇ ಇರ್ಲಿ ಉಚ್ಚ ವಹಿಸ್ತಾ ಇದ್ವಿ. ಓಯ್ ತಹಸೀಲ್ದಾರ್ ಇದಕ್ಕೆ ಯಾಕೆ ನ್ಯಾಯ ಕೊಟ್ಟಿಲ್ಲ? ಏನಪ್ಪ ನೀನ್ ಎಷ್ಟು ಗಂಟೆಗೆ ಬರ್ಬೇಕು, 11 ಗಂಟೆಗೆ ಯಾಕೆ ಬರ್ತಾ ಇದೀಯಾ? ನಿನ್ ಕೆಲಸ ಏನು? ಯಾಕೆ ಅವ್ರಿಗೆ ಲಂಚ ಕೇಳಿದೆ ಅಂತ ಹೇಳಿ ಈ ಮೂಲಕ ಲೈವ್ ಮುಖಾಂತರ ಅವರಿಗೆ ಉಚ್ಚ ವಹಿಸ್ತಾ ಇದೀವಿ. ಇಂಥ KRS ಪಕ್ಷ ಬಂದ್ರೆ ಇವತ್ತು ರಾಜ್ಯ ಉದ್ಧಾರ ಆಗೋದು, ಇಂಥ KRS ಪಕ್ಷ ಬಂದ್ರೆ ಚಿತ್ರದುರ್ಗ ಜಿಲ್ಲೆ ಉದ್ಧಾರ ಆಗೋದು. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನೀವು ಯಾವನು ಲಂಚ ಕೊಟ್ಟ, ಯಾವನು ನಮ್ಮ ಜಾತಿಯವನು, ನಮ್ಮ ಕುಟುಂಬವನು, ಕುಡಿಯಕ್ಕೆ ಎಣ್ಣೆ ಕೊಟ್ಟ, ಸರಾಯಿ ಕೊಟ್ಟ, ಬಿರಿಯಾನಿ ಕೊಟ್ಟ, ಕುಕ್ಕರ್ ಕೊಟ್ಟ, ನಿಕ್ಕರ್ ಕೊಟ್ಟ ಅಂತ ಹೇಳಿ ಮತ ಹಾಕಿದ್ರೆ ನೀವು ಇದೇ ತರ ಜೀವನ ಮಾಡಬೇಕಾಗುತ್ತೆ. ಬದಲಾವಣೆ ಅಂತ ಅಸಾಧ್ಯ, ಹೌದಾ? ಹಾಗಾಗಿ ನಾನು ಜಾಸ್ತಿ ಮಾತಾಡೋದು ಅನ್ಸುತ್ತೆ. ಯಾರಿಗಾದ್ರೂ ತೊಂದರೆ ಆಗಿದ್ರೆ, ಕಿರಿಕಿರಿ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈಗ ಏನು ತೊಂದರೆ ಇಲ್ಲ. ನೀವು ಒಮ್ಮೆ ರಾಜ್ಯ ಪಕ್ಷದವರು ಸದಸ್ಯರಾಗಿರೋದಾಗಲಿ ಎಂದು ಆಗಿರೋದಾಗಲಿ ಒಂದ್ಸರಿ ಪಂಚಾಯತ್ ಹೋಗಿ ನೀವು ಹಿಡಿಬೇಕು, ಪೊಲೀಸರು ಕಂಪ್ಲೇಂಟ್ ಕೊಡ್ರಿ, ಏನಾಗಲ್ಲ. ಲೈವ್ ಬಂದ್ಬಿಡ್ರಿ, ದಯವಿಟ್ಟು ಲೈವ್ ಬರ್ರಿ. ನಾಳೆ ಬರ್ತೀರಾ, ಇವಾಗ ಹೋಗ್ತಾರೆ ಗೊತ್ತಾ, ಟೈಮ್ ಆಗೈತೆ. ಇನ್ನೊಂದ್ಸರಿ ನೀವೆಲ್ಲ ಗ್ರೂಪ್ ಎಲ್ಲ ಬಂದು ಬರ್ತೀವಿ, ಕೇಳ್ರಿ, ಬರ್ತೀವಿ. ನಾವು ದಾಖಲೆ ತರ್ತೀವಿ. ಫೋನ್ ನಂಬರ್ ಹೆಂಗ್ ಆಡ್ ಮಾಡಿದ್ರೆ ಅವ್ರ ಫೋನ್ ನಂಬರ್ ಹಾಕಲ್ಲ, 900 10 ನಂಬರ್ ಹಾಕ್ಬಿಡ್ತಾರೆ. ಪಾರ್ಟಿ ಹೆಸರು ಹಾಕಲ್ಲ, ಮೆನ್ಷನ್ ಮಾಡಲ್ಲ, ಪಾರ್ಟಿ ಹೆಸರು ಫೋನ್ ನಂಬರ್ ಮಾಡಲ್ಲ. ನೀವು ಬರ್ಬೇಕು ದಯವಿಟ್ಟು. ಇದು ನೀವು ಸ್ಟ್ಯಾಂಡ್ ಮಾಡಿದ್ರೆ ಇವು ಸ್ಟ್ಯಾಂಡ್ ಆಗುತ್ತೆ. ಸಾರ್ವಜನಿಕ ಪ್ರತಿಯೊಂದು ವಾರ್ಡಲ್ಲೂ ಮೋಸ ಆಗ್ತಾ ಇದೆ, ಪ್ರತಿಯೊಂದು ವಾರ್ಡಲ್ಲಿ ಮೋಸ ಆಗ್ತಾ ಇದೆ. ನಾನೇ ಡೈರೆಕ್ಟ್ ಬರ್ತೀನಿ. ಝಣಪ ಗಂಟೆಕಾಯಿ ಈಗ ಅವ್ರು ಕೊಡೋದು ಎಷ್ಟು ಗೊತ್ತಾನೆ, 2760 ಮೋಸ. ಒಂದು ಪ್ಯಾಕೆಟ್ 1 ಕ್ವಿಂಟಲ್ಗೆ ಎಷ್ಟಾಯ್ತು? ನಮ್ಮದ ತಗೊಂಡು ಎಷ್ಟು ಅವರು ಅವ್ರು ಯೋಚನೆ ಮಾಡ್ಬೇಕು. ರೈತರಿಗೆ ಯೋಚನೆ ಮಾಡೋದು ಗೊತ್ತಿಲ್ಲ. ಅವ್ರು ಹೆಂಗ್ ಕೊಟ್ರು ಅದ ಕಲ್ಲು ಬೀಳ್ತವೆ, ಕಾಯಿ ಸರಿ ಇರೋದಿಲ್ಲ. ಇದನ್ನ ಉತ್ಪತ್ತಿ ಮಾಡ್ಬೇಕು ನಾವು. ಅದನ್ನ ನಾಗರಾಜ್ ಅದು ಮಾಡಿದಾಗ ನಮಗೆ ರೈತರಿಗೆ ಸ್ವಲ್ಪ ಬೆಲೆ ಇರ್ತದಲ್ಲಿ. ನಮ್ಮ ರೈತರು ಯಾರು ಕೇಳಲ್ಲ. ನಾವು 4 ಜನ ಕೇಳಿದ್ರೆ ಅವನೇ ಮುಗಳು ಇರ್ತದೆ, ಒಂದು ನಮಗೆ ಕಾಯ್ಬೇಕು, ಅವನ್ ಮುಗಳು ನೋಯಂಗಿಲ್ಲ ಬಂತಾರೆ. ನಾವು ನೋಗಿ ಧರ್ಯವಷ್ಟು ಕೇಳ್ಬೇಕು ನಾವು ಅದನ್ನ. ಮೊನ್ನೆ ಒಂದು ಹೋಗಿ ನಾವು ಒಂದು 10 ಜನ ಕೇಳಿದ್ದಕ್ಕೆ ಅದ್ರಾಗ ಎಷ್ಟು 160 ಬಿಟ್ಟಿದ್ದಾರೆ. ನೀವು ಪ್ರಶ್ನೆ ಮಾಡೋದಕ್ಕೆ ಬದಲಾವಣೆ ಆಯ್ತು ನೋಡಿ. ಹಾಗಾಗಿ ನೀವೆಲ್ಲ ಪ್ರಶ್ನೆ ಮಾಡುವಂತರ ಆಗ್ಬೇಕು. ಯಾರಪ್ಪನ ಮನೆ ನಾವು ಗಂಟು ಕೇಳ್ತಾ ಇಲ್ಲ, ಯಾರಪ್ಪನ ಮನೆ ಆಸ್ತಿ ಕೇಳ್ತಾ ಇಲ್ಲ. ಅದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ. ಅದು ಸರ್ಕಾರ ನಮಗೆ ಕೊಟ್ಟಿರುವಂತ ಒಂದು ಯೋಜನೆ. ಅದನ್ನ ನಾವು ಯಾರು ಕೇಳಿಲ್ಲ ಅಂತಂದ್ರೆ ಹಿಂಗೆ ಮೋಸನೆ ಆಗ್ತೀವಿ. ಹಾಗಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮೂರಿಗೆ ಬಂದು ನಮ್ಮ ನಂಬರ್ ಕರಪತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರು ಕೆಳಗಡೆ ನಂಬರ್ ಇದಾವೆ. ನಿಮ್ಮೂರಲ್ಲಿ ಏನೋ ಅನ್ಯಾಯ ಆದ್ರೆ, ಮೋಸ ಆದ್ರೆ ನಮ್ಮ ಪಕ್ಷದ ಸೈನಿಕರ ಕೆಳಗಡೆ ನಂಬರ್ ಇದಾವೆ. ಆ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ 29ನೇ ತಾರೀಕಿಗೆ ಯಾರು ಮರಿಬೇಡ್ರಿ. DC ಕಚೇರಿ ಮುಂದೆ ಬನ್ನಿ, ನಾವೆಲ್ಲರೂ ಒಗ್ಗಟ್ಟಾಗಿ ಇನ್ನೊಂದು 2-3 ದಿನದಲ್ಲಿ ಬರ್ತೀನಿ. ಟೈಮ್ ಸರಿಗೆ 10 ಗಂಟೆಗೆ ಬರ್ಬೇಕಂತ ರೂಲ್ಸ್ ಹೇಳಿದ್ರೆ ಬರೀ ಎಲ್ಲರೂ ಫೋಟೋ ತಗೊಂಡು ಬರ್ರಿ.